ಮೋಸಗಾರ ಎಲ್ಲ ಸುಳ್ಳು ಹೇಳಿ ನಾನು ಮದುವೆ ಮಾಡ್ಕೊಂಬಂದಲ್ಲ. ನೀನು ದೊಡ್ಡ ಶ್ರೀಮಂತ, ನಾನು ನೆಮ್ಮದಿಯಾಗಿರ್ತೀನಿ, ನೀನು ಒಳ್ಳೆಯವನು ಅಂತ ಹೇಳಿ ಮದುವೆ ಆದೆ. ಆದರೆ ನೀನು ಇಂಥ ಮೋಸಗಾರ ಅಂತ ಮಾತ್ರ ನನಗೆ ಗೊತ್ತಿರಲಿಲ್ಲ. ನನಗೆ ಮೋಸ ಮಾಡಿಬಿಟ್ಟೆ ನೀನು ಸುಳ್ಳು ಹೇಳಿ. ನೋಡು, ನಿಮ್ಮ ಅಪ್ಪಯ್ಯ ಇಂಥ ದೊಡ್ಡ ಕುಡುಕ ಜೂಜಾಡ್ತಾನೆ ಎಂಬುದು ಮಾತ್ರನ ಹೇಳಿಲ್ಲ ನೀನು. ಹೇಳ್ದಿಲ್ಲೇನೆ ನನ್ನ ಯಾಮಾರ್ಸ್ ಮದುವೆ ಆಗ್ಬಿಟ್ಟೆ. ನಿನ್ನಂತ ನಾ ಯಾವತ್ತೂ ಕ್ಷಮಿಸಲ್ಲ ನಾನು. ಅಲ್ಲ ರಾಣಿ, ಅದು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನೀನೇನು ಹೇಳಕ್ ಬರಬೇಡ. ನೀನು ಏನು ಹೇಳಿದ್ರು ನನ್ನ ನಂಬೋ ಸ್ಥಿತಿಲಿ ಇಲ್ಲ ಈಗ. ಅಲ್ಲ, ಮನೆಗೆ ಬಂದು ಮೊದಲನೇ ದಿವಸನೇ ನಿಮ್ಮ ಅಪ್ಪನ ಬಂಡವಾಳ ಗೊತ್ತಾಯ್ತಲ್ಲ ಏನು ಅಂತಾನ. ಇನ್ನೂ ಈ ಮನೆ ಯಾವಾಗ ಖಾಲಿ ಮಾಡ್ಕೊಂಡು ಹೋಗ್ಬೇಕೋ ಗೊತ್ತಿಲ್ಲ. ಬೀದಿಲಿ ಇರ್ಬೇಕಾಗುತ್ತೆ ನಾನು ನಿನ್ನ ಜೊತೆಲೇ ಇದ್ರೆ. ನೋಡ್ರಾಣಿ, ನಾನು ಯಾವುದು ಸುಳ್ಳು ಹೇಳಿಲ್ಲ. ಆದರೆ ನಮ್ಮ ಅಪ್ಪನ ಬಗ್ಗೆ ಒಂದು ನಿಜ ಹೇಳಿಲ್ಲ ಅಷ್ಟೇನೆ. ನಮ್ಮಪ್ಪ ಹಿಂಗೆ ಕುಡಿತಾರೆ, ಜೂಜಾಡ್ತಾರೆ ಅಂತ ಹೇಳಿ. ಅದಕ್ಕೇ ಅವ್ರು ಜೂಜಾಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಸ್ವಲ್ಪ ಅಂತ ಹೇಳಿ ಪತ್ರ, ಆಮೇಲೆ ದುಡ್ಡು, ಒಡವೆ ಎಲ್ಲ ನಾವು ಒಂದು ಬೀರುಲಿಕ್ಕಿ ಬಿಗ್ಗೆಗೆ ಬೀಗ ಹಾಕಿದ್ವಿ. ಆದರೆ ಅದು ಹೆಂಗೆ ಬೀಗ ಅವ್ರ ಕೈ ಸಿಕ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ರಾಣಿ. ನನ್ನ ಮಾತು ನಂಬು. ನಾನು ದುಡ್ದು ಮತ್ತೆ ನಮ್ಮ ಆಸ್ತಿ ಯಾವ್ದು ಕೈ ಬಿಟ್ಟು ಹೋಗೈತೋ ಅದನ್ನೆಲ್ಲ ಸಂಪಾದನೆ ಮಾಡ್ತೀನಿ. ನೀನು ನನ್ನ ಜೊತೆಗಿರು ಅಷ್ಟೇ ಸಾಕು. ಸಂಪಾದನೆ? ಇಷ್ಟೊಂದು ಆಸ್ತಿನ ನೀನು ದುಡ್ಡು ಸಂಪಾದನೆ ಮಾಡ್ತೀಯ? ಎಲ್ಲಿಂದ ದುಡಿತೀಯಪ್ಪ? ಏನು ಬಂಡವಾಳ ಆಯ್ತಪ್ಪ ನಿಂತಾಗೆ? ನೀನೇನಾದ್ರೂ ಏನಾದರೂ ಬ್ಯಾಂಕಲ್ಲಿ ಏನಾದ್ರೂ ಇಕ್ಕಿದ್ಯಾ ಲಕ್ಷಗಟ್ಟಲೆ ದುಡ್ಡ? ಹೇಳು, ಲಕ್ಷಗಟ್ಟಲೆ ಇಕ್ಕೊಂಡಿದ್ಯಾ ನೀನು ದುಡ್ಡ? ಇಲ್ಲ ಅತ್ತೆ, ನನ್ನ ಹತ್ರ 1 ರೂಪಾಯಿನೂ ದುಡ್ಡಿಲ್ಲ. ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಾ ಇಲ್ಲ. ಈಗೇನು ಈಗ ಬಟ್ಟೆ ಹಾಕೊಂಡಿದ್ದೀನಿ ಅಷ್ಟೇ ನನ್ನ ಆಸ್ತಿ ಅಂದರೆ. ಆದ್ರೂ ನನಗೆ ದುಡ್ದು ಮತ್ತೆ ನಮ್ಮದು ಕೈ ಬಿಟ್ಟೋಗಿರೋ ಆಸ್ತಿನ ಮತ್ತೆ ನಾನು ಪಡ್ಕೊತೀನಿ ಅಂತೇಳಿ ನನಗೆ ನಂಬಿಕೆ ಐತಿ. ಆ ನಂಬಿಕೆ ನಿಮಗಿದ್ರೆ ಮತ್ತೆ 1 ರೂಪಾಯಿ ದುಡ್ಡಿಲ್ಲ ಅಂತಂದ್ರೆ ಮತ್ತೆ ಹೆಂಗ್ ಸಂಪಾದನೆ ಮಾಡ್ತೀಯ ಆಸ್ತಿನ? ಏನಾದ್ರೂ ವ್ಯಾಪಾರ ಮಾಡ್ಲಿಕ್ಕಾದ್ರೂ ಆ 10,000 ದುಡ್ಡಾದ್ರೂ ಇರಬೇಕು ತಾನೆ. ಮತ್ತೆ ಏನು ಸಾಲ ಮಾಡ್ತೀಯಾ? ಸಾಲ ಯಾರು ಕೊಡ್ತಾರೆ ನಿನಗೆ? ಯಾವ ನಂಬಿಕೆ ಮೇಲೆ ಸಾಲ ಕೊಡ್ತಾರೆ ಹೇಳು? ಇದಕ್ಕೆ ನಿನ್ನ ಬಂಡವಾಳ, ನಿಮ್ಮ ಅಪ್ಪನ ಬಂಡವಾಳ ಎಲ್ಲ ನಮಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲೇ ನಮ್ಮನೇಲೇನೆ ಅಲ್ಲೇ ಇದ್ಬಿಡ್ಬೇಕು, ನಮ್ಮನೆಗೆ ನಿಮ್ಮನೆ ಅಳಿನಾಗಿ ಅಂತನ ತಿಳ್ಕೊಂಡಿದ್ದೇನು? ಇಲ್ಲಿ ಕರ್ಕೊಂಬಂದ್ರೆ ನಿಮ್ಮ ಅಪ್ಪನ ಬಂಡವಾಳ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ. ಅದು ಅತ್ತೆ, ಅದು ನಮ್ಮ ಅಪ್ಪನ ಬಗ್ಗೆ ನಿಮಗೆ ಗೊತ್ತಾದರೆ ಎಲ್ಲಿ ರಾಣಿ ನಾನು ಬಿಟ್ಟು ಹೋಗ್ತಾಳೋ, ನೀವೆಲ್ಲಿ ಬೇಜಾರು ಮಾಡ್ಕೊತೀರೋ, ಸಿಟ್ಟು ಮಾಡ್ಕೊತೀರಾ ಅಂತ ಹೇಳಿ ಅಲ್ಲೇ ಉಳಿದಿದ್ದೇನೋ ನಿಜ. ಆದರೆ ನಿಮ್ಮನೇಲೇ ಇದ್ದು ನಿಮ್ಮನೆ ಅಳಿನಾಗಿ ಇರಬೇಕು ಅನ್ನೋ ಆಸೆ ನನಗೇನು ಇರಲಿಲ್ಲ. ಸ್ವಲ್ಪ ದಿನ ಆದಮೇಲೆ ಕರ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ಮಾವ ಅರ್ಜೆಂಟ್ ಮಾಡಿಬಿಟ್ರು. ನಿಮ್ಮನೆ ಹೆಂಗಿದೆ ಕರ್ಕೊಂಡೋಗಿ ತೋರಿಸು ಅಂತೇಳಿ. ಅದಕ್ಕೋಸ್ಕರ ಇವಾಗ ಕರ್ಕೊಂಬರ್ಬೇಕಾಗಿತ್ತು. ಹೆಂಗೋ ಬಂದಿದ್ದು ಒಳ್ಳೇದಾಯ್ತು ಬಿಡು. ನಮ್ಮಪ್ಪ ಇಂಥ ಕೆಲಸ ಮಾಡಿರೋದು ನನಗೂ ಗೊತ್ತಾಯಿತು. ನಮ್ಮ ಅಮ್ಮನ ಕಷ್ಟಕ್ಕಾದ್ರೂ ಇವಾಗ ನಾನು ಅವ್ರ ಜೊತೆ ಇರ್ಬೋದು. ನಿಮ್ಮಪ್ಪ ಮಾಡಿರೋ ಹಲ್ಕ ಕೆಲಸದಿದ್ದಾನ ನನ್ನ ಮಗಳು ಯಾಕೋ ನಿನ್ನ ಜೊತೆಗಿದ್ದು ಕಷ್ಟ ಅನುಭವಿಸ್ಬೇಕು? ಇದನ್ನ ಮುಂಚೆನೇ ಹೇಳಕ್ಕೇನಾಗಿತ್ತು? ಅತ್ತೆ, ಮುಂಚೆನೇ ಹೇಳಿದ್ರೆ ನೀವು ಅಲ್ಲಿ ಮನೆಗೆ ಸೇರಿಸ್ತಾ ಇರಲಿಲ್ಲ. ಆಮೇಲೆ ಆವಾಗಲೇ ರಾಣಿನ ಇಲ್ಲಿ ಕರ್ಕೊಂಬರ್ಬೇಕಾಗಿತ್ತು. ನಮ್ಮಪ್ಪ ಒಂದು ಸ್ವಲ್ಪ ಜಾಸ್ತಿ ಕುಡಿತಾರೆ, ಕುಡ್ದು ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದಕ್ಕೇ ರಾಣಿ ತಿರ್ಗಾ ಮದುವೆ ಮಾಡ್ಕೊಂಬಂದ ತಕ್ಷಣ ಬಾಯಿಗೆ ಬಂದಂಗೆ ಕೆಟ್ಟ ಮಾತೆಲ್ಲ ಆಡಿದ್ರೆ ರಾಣಿ ತುಂಬ ಬೇಜಾರು ಮಾಡ್ಕೊತಾಳೆ, ಅಳ್ತಾಳೆ ಅಂತೇಳಿ ನಾನು ರಾಣಿನಿಲ್ಲಿ ಕರ್ಕೊಂಬರ್ಲಿಲ್ಲ ಅತ್ತೆ. ಸ್ವಲ್ಪ ದಿನ ಆದಮೇಲೆ ಕರ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಓ ಕಣೆ ಅಮ್ಮಣಿ, ನನ್ನ ಗಂಡ ಸ್ಯಾನೆ ಕುಡಿತಾನೆ. ಆಸ್ತಿ ಏನೋ ಐತಿ, ಆದರೆ ಎಲ್ಲ ಕುಡ್ದು ಆಡ ಇಕ್ಕಿ ಕಾಳ್ದೇವನಿ. ನಮಗೂ ಗೊತ್ತಾಗಿಲ್ಲ ಏನು ಮಾಡೋದು. ಒಂದಿಷ್ಟು ಆಸ್ತಿ ಪತ್ರ ಇತ್ತು, ಅದನ್ನು ಇವನು ಇರಲಿಲ್ವಲ್ಲ ನಮ್ಮ ರಮೇಶ. ಆವಾಗ ಬೀಗ ಅದು ಎಲ್ಲಿ ಸಿಕ್ತೋ ಏನೋ ಅದನ್ನೂ ತಗೊಂಡು ಆಡ ಇಕ್ಕಿ ಕುಡ್ದು ಇಸ್ಪೆಟ್ಟು ಆಡಿ ಎಲ್ಲ ಕಾಳ್ದೇವನಿ. ಈ ಮನೆ ಮೇಲೂ ಈ ಮನೆ ಪತ್ರನೂ ಆಡ ಇಕ್ಕಿ ಜೂಜಾಡೇವನಂತೆ. ಈಗ ಈ ಮನೆ ಯಾವಾಗ ನಮ್ಮ ಕೈ ಬಿಟ್ಟು ಹೋಗುತ್ತೋ ಹೇಳೋಕ್ಕಾಗಲ್ಲ. ಇವನು ಬೇರೆ ಈಗಲೇ ನಿಮ್ಮನ್ನು ಮದುವೆ ಮಾಡ್ಕೊಂಬಂದೇವನಿ. ನನಗಾದ್ರೂ ಒಂದು ಮಾತು ಹೇಳಿದ್ರೆ ಹೆಂಗಾನ ಮಾಡಿ ಗುಟ್ಟ ಎಲ್ಗಾನ ಕರ್ಕೊಂಡೋಗಿ ಮದುವೆ ಮಾಡ್ತಿದ್ದೆ. ನನಗೂ ಹೇಳ್ದಂಗೆ ಇವನು ನಿನ್ನ ಮಗಳು ನಮ್ಮ ಮದುವೆ ಮಾಡ್ಕೊಂಬಂದೇವನಿ. ಈಗ ಏನು ಮಾಡೋಕ್ಕಾಗುತ್ತೆ ಅಮ್ಮಣಿ? ಮದುವೆ ಆದಮೇಲೆ ಏನು ಮಾಡೋಕ್ಕಾಗಲ್ಲ ಬಿಡು. ನನ್ನ ಮಗ ಬುದ್ಧಿವಂತ, ಸಂಪಾದನೆ ಮಾಡ್ತಾನೆ. ಬುದ್ಧಿವಂತನ ಇವನು, ದಡ್ಡ ಇವನು. ಅಲ್ಲ, ಅಷ್ಟು ಬುದ್ಧಿವಂತನಾಗಿದ್ರೆ ಅವನಪ್ಪ ಅವ್ರ ಅಪ್ಪನ ಹೆಸರಲ್ಲಿ ಇದ್ದಿದ್ದ ಆಸ್ತಿನೆಲ್ಲ ಇಷ್ಟೊತ್ತಿಗೆ ಯಾವಾಗಲಾದ್ರೂ ಇವನ ಹೆಸರು ಮಾಡಿಸ್ಕೊಂತಿದ್ದ. ಅಂತ ಬುದ್ಧಿವಂತ ಆಗಿದ್ರೆ ನಿನ್ನ ಮಗ. ಅತ್ತೆ, ನಾನು ತುಂಬ ಸಲ ಪ್ರಯತ್ನ ಪಟ್ಟೆ ಇನ್ನು ನಮ್ಮ ಅಪ್ಪನಿಗೆ ಏನು ಸಿಗ್ದಂಗೆ ಮಾಡಬೇಕು ಅಂತಾನ. ಏನು ಮಾಡ್ತೀರಾ, ನಮ್ಮ ಅಪ್ಪನ ತಲೆ ಕೆಡಿಸೋರು ತುಂಬ ಜನ ಇದ್ದಾರೆ. ನಮ್ಮ ಚಿಕ್ಕಪ್ಪ ಬೇರೆ ಇದ್ದಾನೆ, ನಮ್ಮ ಮನೆ ಹಾಳಾದರೆ ಸಾಕು ಅಂತೇಳಿ ಕಾಯ್ತಾ ಇರ್ತಾನೆ. ನಮ್ಮ ಮಾವ ಬೇರೆ ಅದ್ರಾಗೆ ನಮ್ಮ ಮಾವನಿಗೂ ಅಷ್ಟೇ ನಮ್ಮ ಆಸ್ತಿ ಮೇಲೆ ಕಣ್ಣಿತ್ತು, ನಮ್ಮನ್ನು ಬೀದಿಗೆ ತರಬೇಕು ಅಂತೇಳಿ. ಅದ್ರ ಜೊತೆಗೆ ನಮ್ಮಪ್ಪ ಬೇರೆ ಡ್ರಿಂಕ್ಸ್ ಮಾಡೋರು. ಡ್ರಿಂಕ್ಸ್ ಮಾಡಿದಾಗ ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದು ಎಲ್ಲೆಲ್ಲಿ ಸೈನ್ ಹಾಕ್ಸ್ಕೊಂಡು ಅದು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಅದು ಏನೇನು ಅಡ ಇಕ್ಕಿದಾರೋ ಗೊತ್ತಿಲ್ಲ. ಈ ಮನೇನೂ ಅಡ ಇಕ್ಕಿವ್ರಂತೆ ಕೊನೆಗೆ. ಏನು ಮಾಡೋದತ್ತೆ, ನೀವು ನೋಡಿದರೆ ಈ ಥರ ಮಾತಾಡ್ತಾ ಇದ್ದೀರಾ. ರಾಣಿ, ದಯವಿಟ್ಟು ನಾನು ಅರ್ಥ ಮಾಡಿಕೊಂಡು ನಾನು ಬಿಟ್ಟು ಹೋಗ್ಬೇಡ ರಾಣಿ. ನಿನ್ನ ರಾಣಿ ಥರನೇ ನೋಡ್ಕೊತೀನಿ, ನಾನು ಸಂಪಾದನೆ ಮಾಡ್ತೀನಿ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ರಾಣಿ? ಹಂಗಾರೆ ನೀನು ಕಷ್ಟಪಟ್ಟು ಸಂಪಾದನೆ ಮಾಡ್ತೀಯ, ನಿನ್ನ ಜೊತೆಗೆ ನಾನು ಇದ್ದು ಕಷ್ಟಪಡ್ಬೇಕಾ?
ಏನು ಬೇಕಾಗಿಲ್ಲ. ನೀನು ಯಾವತ್ತು ಕಷ್ಟಪಟ್ಟು ದುಡ್ದು ನಿಮ್ಮಪ್ಪ ಕಳ್ಕೊಂಡಿದ್ದಾರಲ್ಲ ಆಸ್ತಿ, ಅದನ್ನೆಲ್ಲ ಸಂಪಾದನೆ ಮಾಡ್ತೀಯೋ ಆವಾಗ ನಾನು ನಿನ್ನ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಾನು ನಿನ್ನ ಮುಖ ಸಹ ನೋಡಲ್ಲ. ಅಂದ್ರೆ ಏನೇ ಮಣಿ ರಾಣಿ ನೀನು ಮಾತಾಡ್ತಾ ಇರೋದು? ಅಲ್ಲ, ಹೊಸ್ತಾಗಿ ಮದುವೆ ಆಗಿದ್ಯಾ, ಈಗ ನೀನು ಗಂಡನ್ ಬಿಟ್ಟು ತವ್ರ ಮನೆಗೆ ಉಳ್ಕೊಂತೀಯ? ತವ್ರ ಮನೆಗೆ ಇದ್ರೆ ಶ್ರೇಯಸ್ ಅಲ್ಲ ಕಣೆ ಮಣಿ. ಮುತ್ತೈದೆ ಗಂಡನ ಜೊತೆಗಿದ್ದೇನೆ ಶ್ರೇಯಸ್ಸು. ಈಗ ಕಳ್ಕೊಂಡಿರೋ ಆಸ್ತಿನ ಅವನು ಸಂಪಾದನೆ ಮಾಡೇ ಮಾಡ್ತಾನೆ. ನನ್ನ ಮಗನ ಮೇಲೆ ನನಗೆ ನಂಬಿಕೆ ಐತಿ. ನಿನ್ನ ಗಂಡನ ಮೇಲೆ ನಿನಗೆ ನಂಬಿಕೆ ಇದ್ರೆ ಅವನ ಜೊತೆ ಇರು. ಅವ್ನ ಕಷ್ಟಕ್ಕೆ ನೀನು ಒಂದು ಭುಜ ಕೊಡು, ನೀನು ಸಾಕು. ಅವನು ಸಂಪಾದನೆ ಮಾಡೇ ಮಾಡ್ತಾನೆ. ನನ್ನ ಮಾತು ನಂಬು, ಬಿಟ್ಟು ಹೋಗ್ಬೇಡಮ್ಮ. ಬಿಟ್ಟು ಹೋದ್ರೆ ಒಳ್ಳೇದಾಗಲ್ಲ ನಿನಗೂ. ನನಗೆ ಎಣ್ಣೆ ಕೊಡಲ್ಲ ಅಂತಾರ ನನ್ನ ಮಕ್ಕಳು ಹೆಂಗಿದ್ದಾರು? ಈ ಪರಮೇಶಪ್ಪ ಅಂದ್ರೆ ಏನು ಅಂದ್ಕೊಂಡೇವ್ರು ಅವರು? ಸಿಗಲಿ ನನ್ನ ಮಕ್ಕಳನ್ನ ಸಿಗದು ತೋರಣ ಕಟ್ಬಿಡ್ತೀನಿ ಲೌಡಕ್ಕೆ ಬಾಲ್. ಗಬ್ಬು ವಾಸನೆ. ಯಾವನಿವನು ಇವಯ್ಯ ಇಷ್ಟೊಂದು ಗಬ್ಬು ವಾಸನೆ ಹೊಡಿತಾ ಇದ್ದಾನೆ? ಇವರೇನ ಇವರಪ್ಪಯ್ಯ? ಹೇ ರಮೇಶ, ಇವರೇನು ನಿಮ್ಮಪ್ಪಯ್ಯ? ಏನು ಇಷ್ಟೊಂದು ಗಬ್ಬನಾತ ಹೊಡಿತಾನೆ? ಏಯ್ ಯಾವಳೆ ಅವಳು? ಏನು ಹಿಂಗೆ ಜೋರಾಗಿ ಮಾತಾಡ್ತಾ ಇದೆಯಲ್ಲ? ನಮ್ಮ ಮನೆಗೆ ಬಂದು ನನ್ನ ಎದುರಿಗೆ ನಿಂತ್ಕೊಂಡು ಹಿಂಗೆ ಮಾತಾಡ್ತೀಯ ಹೆಂಗ್ಸು ನೀನು? ನನ್ನ ಹೆಂಡ್ತಿ ನನ್ನ ಎದುರಿಗೆ ಒಂದು ಮಾತಾಡ್ದಾಳಲ್ಲ, ನೀನು ಯಾವಳೆ ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದೆಯಾ? ಯಪ್ಪ ಏನಪ್ಪ ನೀನು? ಅಲ್ಲ, ಆಸ್ತಿನೆಲ್ಲ ಹಡ ಇಕ್ಕಿ ಜೂಜಾಡಿದ್ಯಂತಲ್ಲ, ನಿನಗೇನು ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ವ ನಿನಗೆ? ಥೂ. ಏಯ್ ಏನೋ ನಾನು ಹೆಣ್ಣು ನೋಡಿದ್ದೀನಿ ಮದುವೆ ಆಗುವಂತಂದ್ರೆ ಮನೆ ಬಿಟ್ಟು ತಪ್ಪಿಸ್ಕೊಂಡು ಹೋಗಿದ್ದೀನೋ? ಯಾವಳು ಇವಳು? ಇವ್ರನ್ನ ಯಾಕೋ ಕರ್ಕೊಂಬಂದಿದ್ದೆ ಇಲ್ಲಿಗೆ? ನಿನಗೂ ಇವ್ರಿಗೂ ಏನು ಸಂಬಂಧ? ಯಪ್ಪ ನೀನು ವರದಕ್ಷಿಣೆ ಆಸೆಗೆ ಯಾವಳ್ಳ ಮದುವೆ ಆಗುವಂತಂದ್ರೆ ನಾನು ಹಿಂಗಾಗಕ್ಕಾಗುತ್ತೆ? ನಾನು ಇಷ್ಟಪಟ್ಟು ಮದುವೆ ಆಗಿ ಬಂದಿದ್ದೀನಿ. ಇವ್ರ ಎದುರಿಗೆ ನೀನು ಹಿಂಗೆ ಕುಡ್ಕೊಂಬಂದು ಹಿಂಗೆ ಮಾತಾಡ್ತೀಯಲ್ಲ ಬಾಯಿಗೆ ಬಂದಂಗೆ, ನಾಚಿಕೆ ಆಗಲ್ವಾ ನಿನಗೆ? ಇನ್ನು ಯಾವಾಗ ಬುದ್ಧಿ ಕಲಿಯೋಣ ಅಂತಿದೀಯ? ಆಸ್ತಿನೆಲ್ಲ ನಾನು ನಿಂಗೆ ನೀರು ಕುಡ್ದಿದ್ಯಲ್ಲ ನೀನು. ನಾವು ಯಾತ್ರಾಗ ಜೀವನ ಮಾಡಬೇಕು ಇವಾಗ. ಏಯ್ ಹೋಗಲೇ ಹೋಗ, ನೀನು ನನ್ನ ಮಗನೇನೋ? ನನ್ನ ಮಗ ಆಗಿದ್ರೆ ನನ್ನ ಮಾತು ಕೇಳ್ಕೊಂಡು ಆ ಹುಡುಗಿನ ಮದುವೆ ಆಗಿರೋನು. ಅವ್ರ ಆಸ್ತಿ ಎಲ್ಲ ನಮಗೆ ಬರೋದು. ನಿನಗೆ ಏನು ಒಂದಿಷ್ಟು ಏನು ಅನ್ಸಲ್ವೇ ನಿನಗೆ? ಅಲ್ಲ, ಊರಿಗೆ ದೊಡ್ಡ ಮನೆತನ ಆಗಿತ್ತು. ನಮ್ಮನ್ನ ಇವತ್ತು ಬೀದಿಗೆ ತಂದ್ಬಿಟ್ಟಲ್ಲ, ಜೂಜಾಡೋದು ಕಲ್ತ್ಕೊಂಡು ಎಣ್ಣೆ ಕುಡಿಯೋದು ಕಲ್ತ್ಕೊಂಡು. ನಿನಗೇನು ಅನ್ಸಲ್ವೇ? ಏಯ್ ಹೋಗೆ ನನಗೆ ಹೇಳಕ್ ಬರ್ತಾಳೆ ಇವಳು. ಓಹೋ, ನೀನ್ ನೆಟ್ಟುಗೆ ಜೀವನ ಮಾಡಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ? ಅವ್ನು ಯಾಕೆ ಹಂಗೆ ಓಡಾಗ ಮದ್ವೆ ಆಗಿ ಬರ್ಬೇಕಾಗಿತ್ತು? ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ತಿದ್ದ ಅವನು. ನೀನ್ ಯಾವ್ದಾಳಲ್ಲ ನೀನು ಅಂತ ಮಾತಾಡಕ್ ಬರ್ಬೇಡ, ಕಪ್ಪಳ್ಕೊಂಡು ಬಾರಿಸ್ಬಿಡ್ತೀನಿ. ಏನೇ ರಾಣಿ, ಇವ್ರಪ್ಪಯ್ಯ ಇಷ್ಟೊಂದು ಕೆಟ್ಟ ನನ್ನ ಮಗ ಆಗಿವನೇ. ಎಣ್ಣೆ ಕುಡ್ದು ಗಬ್ಬು ವಾಸನೆ ಹೊಡಿತಾನೆ, ನಮ್ಮನ್ನೇ ಬಾಯಿಗೆ ಬಂದಂಗೆ ಅವಳು ಇವಳು ಅಂತ ಮಾತಾಡ್ತಾನೆ. ಅಯ್ಯಯ್ಯಪ್ಪ, ಹೋಗಿ ಇವನ್ ಮಗನ್ನ ನೀನು ಮದುವೆ ಆಗಿದೆಯಲ್ಲ ಇಷ್ಟಪಟ್ಟು. ನಾನು ಏನೋ ಅಂದ್ಕೊಂಡಿದ್ದೆ, ಮನೆಗೆ ಇವನು ಇದ್ದಲ್ಲ ಒಳ್ಳೆ ಹುಡುಗ, ಇವನು ಹೇಳೋದೆಲ್ಲ ನಿಜ ಅಂದ್ಕೊಂಡಿದ್ದೆ. ಆದರೆ ಇವರಪ್ಪಯ್ಯ ಇಂಥ ಹಲ್ಕ ನನ್ನ ಮಗ ಅಂತ ನನಗೆ ಗೊತ್ತಾಗಲಿಲ್ಲ ಬಿಡು. ಯಮ್ಮ, ಇವನೇನೋ ಸರಿಯಾಗಿ ಹೇಳಿದ್ದ, ಆದರೆ ಇವರಪ್ಪಯ್ಯ ಇಂಥವನು ಅಂತ ಮಾತ್ರ ನನಗೆ ಹೇಳೇ ಇರಲಿಲ್ಲ. ಆಸ್ತಿ ಏನೋ ಇರೋದೇನೋ ನಿಜನೇ ಹೇಳಿದ್ದ, ಆದರೆ ಇವರಪ್ಪ ಇಂಥ ದೊಡ್ಡ ಕುಡುಕ್ ನನ್ನ ಮಗ ಜೂಜಾಡ್ತಾನೆ ಅಂತ ಮಾತ್ರ ಹೇಳಿರಲಿಲ್ಲ. ಅಯ್ಯೋ ರಾಣಿ, ನೀನೇನಾದರೂ ಕೇಳಿದ್ದ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಹೆಂಗಿದ್ದಾರೆ ಏನು ಅಂತನಾ? ನಿನ್ನ ಆಸ್ತಿ ಎಷ್ಟೈತೆ, ಶ್ರೀಮಂತರ ಬಡವರ ಅಂತ ಹೇಳಿ ಕೇಳಿದೆ. ನಾನು ಎಲ್ಲ ಹೇಳಿದ್ದೆ ತಾನೇ. ಆದರೆ ಏನು ಮಾಡೋದು, ನಮ್ಮ ಅಪ್ಪಯ್ಯ ಈಗೆಲ್ಲ ಹಡ ಇಕ್ಬಿಟ್ಟು ಜೂಜಾಡಿ ಎಲ್ಲ ಕಳೆದಿದ್ದಾರೆ. ಅದಕ್ಕೆ ನನ್ನ ತಪ್ಪು ಏನೈತೆ ರಾಣಿ? ನೀನೇನು ಕೇಳಲಿಲ್ಲ ತಾನೇ. ಕೇಳಿದರೆ ನಾನು ನಿಜನೇ ಹೇಳ್ತಾ ಇದ್ದೆ, ನಮ್ಮಪ್ಪ ಹಿಂಗೆ ಜೂಜಾಡ್ತಾರೆ ಕುಡಿತಾರೆ ಅಂತ ಹೇಳಿ. ಅದು ಅಲ್ಲದೆ ನಿನ್ನ ಒಂದ್ಸಲ ಮನೆಗೆ ಕರ್ಕೊಂಬಂದಿದ್ದೆ ತಾನೇ? ನಮ್ಮಮ್ಮ ಏನು ಎಲ್ಲ ಮಾತಾಡಿಸ್ದೆ ತಾನೇ ನೀನು? ಕರ್ಕೊಂಬಂದಿದ್ದೆ ನನ್ನ ಫ್ರೆಂಡು ಅಂತ ಹೇಳಿ ನಿಮ್ಮ ಅಮ್ಮಗೂ ಪರಿಚಯ ಮಾಡಿಕೊಟ್ಟೆ. ನಿಮ್ಮ ಅಮ್ಮನ ಹತ್ರ ಮಾತಾಡಿದೆ. ನಿಮ್ಮ ಅಮ್ಮ ಅವತ್ತು ಸಪ್ಪಗಿದ್ರು. ನಿಮ್ಮಪ್ಪ ಎಲ್ಗೋಗ್ಯಾರೆ ಅಂತ ಕೇಳಿದಕ್ಕೆ ಕೆಲಸದ ಮೇಲೆ ಎಲ್ಗ ಊರಿಗೆ ಹೋಗ್ಯಾವ್ರೆ ಅಂತ ಹೇಳಿದೆ. ಓ, ಅವತ್ತು ನಿಮ್ಮಪ್ಪಯ್ಯ ಯಾವ ಜಾಲಿ ಗಿಡದಲ್ಲಿ ಎಲ್ಲಿ ಜೂಜಾಡಕ್ಕೆ ಕುಂತಿದ್ರೋ ಏನೋ ಯಾರಿಗೆ ಗೊತ್ತು. ಸುಳ್ಳು ಹೇಳ್ದೆ ತಾನೇ ನೀನು ಅವತ್ತು? ರಾಣಿ, ಈಗ ಅದೆಲ್ಲ ಬಿಟ್ಟಾಕು, ನಡಿ ನೀನು ಒಳಕ್ಕೆ. ಅತ್ತೆ ನಡೀರಿ ಒಳಕ್ಕೆ. ಇಷ್ಟೆಲ್ಲ ಆದ್ಮೇಲೆ ನಾವು ಒಳಗೆ ಬರ್ಬೇಕಾ? ಯಾಕೆ ನಿಮ್ಮಪ್ಪಯ್ಯ ಕುಡ್ಕ ಇದ್ದಾನಲ್ಲ, ಅವನ್ತಾಗೆ ಬಾಯಿಗೆ ಬಂದಂಗೆ ಅನ್ನಿಸ್ಕೆ ಮಾಕೆ ಒಳಗೆ ಬರ್ಬೇಕಾ? ನಮ್ಮ ಮರ್ಯಾದೆ ಹೋಗೋದಕ್ಕಿಂತ ಮುಂಚೆಲೆ ನಾವಿಲ್ದಿಂದ ಹೋಗ್ತೀವಿ. ರಾಣಿ, ನೀನು ಹೆಂಗೆ ಮಾಡ್ತೀಯ ನೋಡಮ್ಮ. ಅಮ್ಮ, ನಾನು ಒಂದೇ ನಿರ್ಧಾರ. ಮತ್ತೆ ಇವ್ರು ಬಿಟ್ಟೋಗಿರೋ ಆಸ್ತಿನೆಲ್ಲ ಇವ್ನು ಸಂಪಾದನೆ ಮಾಡೋವರೆಗೂ ನಾನಂತೂ ಇವ್ನ ಮಕ ನೋಡಲ್ಲ. ನಡಿಯಮ್ಮ ಹೋಗೋಣ. ರಾಣಿ 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 ನಿಂತ್ಕೊ ರಾಣಿ, ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ರಾಣಿ, ನಾನು ಬಿಟ್ಟು ಹೋಗ್ಬೇಡ ರಾಣಿ. ಅಯ್ಯೋ, ನನ್ನ ಮಗನ ಜೀವನ ಹೆಂಗಾಯ್ತಪ್ಪ. ಅವನು ಮದುವೆ ಆಗಿ ಹೆಂಡ್ತಿನ ಕರ್ಕೊಂಬಂದ್ರು, ಅವಳು ಮನೆ ಒಳಕ್ಕೂ ಕಾಲಿಕ್ಲಿಲ್ಲ. ಹಂಗೆ ಜಗಳ ಮಾಡಿ ಹೊರಟೇ ಹೋಗ್ಬಿಟ್ಲು. ಎಲ್ಲ ಈ ನನ್ನ ಗಂಡನಿಂದಾನೆ. ಥೂ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.